ಇನ್ನು ಹನುಮಂತ ಧನರಾಜಾಚಾರ್ಯ ಈಗ ತುಂಬ ಆತ್ಮೀಯ ಸ್ನೇಹಿತರು ಅಂತ ನೋಡಿರ್ಬೋದು. ಧನರಾಜಾಚಾರ್ಯ ಮನೆಯಿಂದ ವಿಚಾರ ಹೋಗಿದ್ದನ್ನು ಭವ್ಯ ಕೂಡ ಹೇಳ್ತಾರೆ. ಮನೆಯಿಂದ ಆಚೆ ಅವರೇ ಹೋಗಿದ್ದು ಅಂತ ಹೇಳಿದಾಗ ಹನುಮಂತ ಒಳಗಿರ್ತಾನಲ್ಲ, ಹಾಗಾಗಿ ಹನುಮಂತನಿಗೆ ಭಾಳ ನೋವಾಗುತ್ತೆ, ಬೇಸರ ಆಗುತ್ತೆ, ಕಣ್ಣೀರು ಕೂಡ ಬರುತ್ತೆ, ಮೌನವಾಗಿ ಬಿಡ್ತಾನೆ. ಆಗ ಸಂದರ್ಭದಲ್ಲಿ ಭವ್ಯ ಅಂತ ಒಂದು ಮಾತನ್ನು ಹೇಳ್ತಾಳೆ, ಇನ್ನೊಂದೇ ವಾರ ಅಲ್ವಾ ಬಿಡು, ಸರಿ ಹೋಗುತ್ತೆ, ಆಚೆ ಸಿಗೋರಂತೆ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತೀನಿ ಅಂದಾಗ ಅವನೇನು ಕೂಡ ಮಾತಾಡದೆ ಮೌನವಾಗ್ತಾನೆ. ಅಷ್ಟರಲ್ಲಿ ರಜತ್ ಕೂಡ ಒಳ್ಳೆಯ ಹುಡುಗ ಮಾತ್ರ. ಧನರಾಜಾಚಾರ್ಯರು ನನ್ನ ಜೊತೆ ಜಗಳಾಡಿರ್ಬೋದು, ಅವನು ಮಾನಸಿಕವಾಗಿ ತುಂಬಾ ಒಳ್ಳೆಯವನು ಕೂಡ ಹೌದು. ಅದರಿಂದ ಅವನು ಹೋಗಿ ನಿಜಕ್ಕೂ ಬೇಜಾರಾಗುತ್ತಪ್ಪ. ಬರೀ ಒಳ್ಳೊಳ್ಳೆಯವರೇ ಹೊರಗೆ ಹೋಗ್ತಿದ್ದಾರಪ್ಪ, ಕೆಟ್ಟವ್ರೆಲ್ಲ ಇಲ್ಲೇ ಇರ್ತಿದ್ದಾರೆ, ಕೆಟ್ಟವ್ರಿಗೆ ಕಾಲ ಅಲ್ವಾ ಅಂತ ಹೇಳಿ ಇನ್ನೊಂದು ಕಡೆ ಅವನು ಒಬ್ಬೊಬ್ಬನೇ ಹೇಳ್ಕೊಂಡು ನಗ್ತಿರ್ತಾನೆ. ಅಂದರೆ ಅವನು ಹೇಳೋ ಮಾತು ಭವ್ಯಂಗೆ ಮತ್ತು ಈ ಉಗ್ರ ಮಂಜುಗೆ ಹೇಳೋ ಅಂಥ ಮಾತಿದು. ಒಳ್ಳೆಯವ್ರಿಗಿಲ್ಲಿ ಕಾಲ ಇಲ್ಲ, ಕೆಟ್ಟವ್ರಿಗೆ ಕಾಲ ಇರೋದು ಅಂತೇಳಿ, ನೀವು ಕೆಟ್ಟವ್ರುಗಳು ನೀವು ಉಳ್ಕೊಂಡಿದ್ದೀರಾ, ಒಳ್ಳೆಯವರೆಲ್ಲ ಹೋಗ್ತಿದಾರಲ್ಲ ಅಂತ ಹೇಳಿ ಹೇಳ್ತಾನೆ. ಹನುಮಂತನು ಕೂಡ ತುಂಬಾ ಬೇಸರ, ಕಣ್ಣೀರು ಹೋಗ್ತಾನೆ. ಒಬ್ಬನೇ ಒಂಟಿಯಾಗಿ ಹೋಗಿ ಹಾಲ್ನಲ್ಲಿ ಹಾಸಿಗೆ ಹಾಕ್ಕೊಂಡು ಅವನು ಒಬ್ಬನೇ ಮಲಗಿದ್ದಾನೆ. ನೋಡೋಣ ಈ ವಾರ ಫಿನಾಲ್ ಯಾರು ಗೆಲ್ಲಬೇಕು ಅನ್ನೋದು ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ.